ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು, ನನ್ನೊಟ್ಟಿಗೆ ನನ್ನ ಕೊಲೀಗ್ ರಂಜಿತ್ ಶಿಯಾರ್ ಇದ್ದಾರೆ. ಈ ಕ್ಷಣದ ಸುದ್ದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಇದು 8ಕ್ಕೆ 8. ಇವತ್ತು ಒಂದು ಬೆಚ್ಚಿ ಬೀಳಿಸುವಂತ ಸುದ್ದಿಯೊಂದಿಗೆ ನಾನ್ ಬಂದಿದ್ದೀನಿ. ಈತ ರಾಕ್ಷಸ ಮಗ. ಈತ ತನ್ನ ಹೆತ್ತ ತಂದೆ ತಾಯಿಯನ್ನ ಈತ ಕೊಂದು ಹಾಕಿದ್ದಾನೆ. ಚುಚ್ಚಿ ಕೊಂದು ಹಾಕಿದ್ದಾನೆ. ಬೆಂಗಳೂರಿನಲ್ಲಿ ಒಂದು ಬೆಚ್ಚಿ ಬೀಳಿಸುವ ಡೆಡ್ಡಿ ಮರ್ಡರ್ನ ಸ್ಟೋರಿ ಇದು. ದಾರಿ ತಪ್ಪಿದ ಮಗ ತಂದೆ ತಾಯಿಯನ್ನ ಏನ್ ಮಾಡ್ದ ಗೊತ್ತಾ? ಹೆತ್ತವರನ್ನ ಭೀಕರವಾಗಿ ಕೊಂದು ಹಾಕಿದ್ದಾನೆ. HALನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ನಲ್ಲಿ ನಡೆದಂತ ಘಟನೆ ಇದು. ತಂದೆ ನಿವೃತ್ತ ನೌಕಾಪಡೆಯ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್, ದಂತ ವೈದ್ಯೆಯಾಗಿದ್ದ ತಾಯಿ ಶ್ಯಾಮಲಾ ಭಟ್ 55 ವರ್ಷ. ಈ ಕಿರಾತಕ, ಈ ರಾಕ್ಷಸ ತಮ್ಮ ತಂದೆ ತಾಯಿಯನ್ನ ಕೊಂದು ಹಾಕಿದ್ದಾನೆ. ದಾರಿ ತಪ್ಪಿದ ಮಗ ತನ್ನ ಹೆತ್ತ ತಂದೆ ತಾಯಿಯನ್ನ ಕೊಂದು ಹಾಕಿದ್ ಯಾಕೆ ಗೊತ್ತಾ? ನಿಮ್ ಮುಂದೆ ನಾವಿವತ್ತು ಈ ದುರುಳ ಮಗನ ಕಿರಾತಕ ಕೃತ್ಯವನ್ನ ನಾವು ನಿಮ್ ಮುಂದೆ ತೆರೆದಿಡ್ತಾ ಇದ್ದೀವಿ. ತಂದೆ ನವೀನ್ ಚಂದ್ರ ಕ್ಯಾಪ್ಟನ್ ಆಗಿ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು, ನನ್ನೊಟ್ಟಿಗೆ ನನ್ನ ಕೊಲೀಗ್ ರಂಜಿತ್ ಶಿಯಾರ್ ಇದ್ದಾರೆ. ಈ ಕ್ಷಣದ ಸುದ್ದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಇದು 8ಕ್ಕೆ 8. ಇವತ್ತು ಒಂದು ಬೆಚ್ಚಿ ಬೀಳಿಸುವಂತ ಸುದ್ದಿಯೊಂದಿಗೆ ನಾನ್ ಬಂದಿದ್ದೀನಿ. ಈತ ರಾಕ್ಷಸ ಮಗ. ಈತ ತನ್ನ ಹೆತ್ತ ತಂದೆ ತಾಯಿಯನ್ನ ಈತ ಕೊಂದು ಹಾಕಿದ್ದಾನೆ. ಚುಚ್ಚಿ ಕೊಂದು ಹಾಕಿದ್ದಾನೆ. ಬೆಂಗಳೂರಿನಲ್ಲಿ ಒಂದು ಬೆಚ್ಚಿ ಬೀಳಿಸುವ ಡೆಡ್ಡಿ ಮರ್ಡರ್ನ ಸ್ಟೋರಿ ಇದು. ದಾರಿ ತಪ್ಪಿದ ಮಗ ತಂದೆ ತಾಯಿಯನ್ನ ಏನ್ ಮಾಡ್ದ ಗೊತ್ತಾ? ಹೆತ್ತವರನ್ನ ಭೀಕರವಾಗಿ ಕೊಂದು ಹಾಕಿದ್ದಾನೆ. HALನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ನಲ್ಲಿ ನಡೆದಂತ ಘಟನೆ ಇದು. ತಂದೆ ನಿವೃತ್ತ ನೌಕಾಪಡೆಯ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್, ದಂತ ವೈದ್ಯೆಯಾಗಿದ್ದ ತಾಯಿ ಶ್ಯಾಮಲಾ ಭಟ್ 55 ವರ್ಷ. ಈ ಕಿರಾತಕ, ಈ ರಾಕ್ಷಸ ತಮ್ಮ ತಂದೆ ತಾಯಿಯನ್ನ ಕೊಂದು ಹಾಕಿದ್ದಾನೆ. ದಾರಿ ತಪ್ಪಿದ ಮಗ ತನ್ನ ಹೆತ್ತ ತಂದೆ ತಾಯಿಯನ್ನ ಕೊಂದು ಹಾಕಿದ್ ಯಾಕೆ ಗೊತ್ತಾ? ನಿಮ್ ಮುಂದೆ ನಾವಿವತ್ತು ಈ ದುರುಳ ಮಗನ ಕಿರಾತಕ ಕೃತ್ಯವನ್ನ ನಾವು ನಿಮ್ ಮುಂದೆ ತೆರೆದಿಡ್ತಾ ಇದ್ದೀವಿ. ತಂದೆ ನವೀನ್ ಚಂದ್ರ ಕ್ಯಾಪ್ಟನ್ ಆಗಿ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು, ನನ್ನೊಟ್ಟಿಗೆ ನನ್ನ ಕೊಲೀಗ್ ರಂಜಿತ್ ಶಿಯಾರ್ ಇದ್ದಾರೆ. ಈ ಕ್ಷಣದ ಸುದ್ದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಇದು 8ಕ್ಕೆ 8. ಇವತ್ತು ಒಂದು ಬೆಚ್ಚಿ ಬೀಳಿಸುವಂತ ಸುದ್ದಿಯೊಂದಿಗೆ ನಾನ್ ಬಂದಿದ್ದೀನಿ. ಈತ ರಾಕ್ಷಸ ಮಗ. ಈತ ತನ್ನ ಹೆತ್ತ ತಂದೆ ತಾಯಿಯನ್ನ ಈತ ಕೊಂದು ಹಾಕಿದ್ದಾನೆ. ಚುಚ್ಚಿ ಕೊಂದು ಹಾಕಿದ್ದಾನೆ. ಬೆಂಗಳೂರಿನಲ್ಲಿ ಒಂದು ಬೆಚ್ಚಿ ಬೀಳಿಸುವ ಡೆಡ್ಡಿ ಮರ್ಡರ್ನ ಸ್ಟೋರಿ ಇದು. ದಾರಿ ತಪ್ಪಿದ ಮಗ ತಂದೆ ತಾಯಿಯನ್ನ ಏನ್ ಮಾಡ್ದ ಗೊತ್ತಾ? ಹೆತ್ತವರನ್ನ ಭೀಕರವಾಗಿ ಕೊಂದು ಹಾಕಿದ್ದಾನೆ. HALನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ನಲ್ಲಿ ನಡೆದಂತ ಘಟನೆ ಇದು. ತಂದೆ ನಿವೃತ್ತ ನೌಕಾಪಡೆಯ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್, ದಂತ ವೈದ್ಯೆಯಾಗಿದ್ದ ತಾಯಿ ಶ್ಯಾಮಲಾ ಭಟ್ 55 ವರ್ಷ. ಈ ಕಿರಾತಕ, ಈ ರಾಕ್ಷಸ ತಮ್ಮ ತಂದೆ ತಾಯಿಯನ್ನ ಕೊಂದು ಹಾಕಿದ್ದಾನೆ. ದಾರಿ ತಪ್ಪಿದ ಮಗ ತನ್ನ ಹೆತ್ತ ತಂದೆ ತಾಯಿಯನ್ನ ಕೊಂದು ಹಾಕಿದ್ ಯಾಕೆ ಗೊತ್ತಾ? ನಿಮ್ ಮುಂದೆ ನಾವಿವತ್ತು ಈ ದುರುಳ ಮಗನ ಕಿರಾತಕ ಕೃತ್ಯವನ್ನ ನಾವು ನಿಮ್ ಮುಂದೆ ತೆರೆದಿಡ್ತಾ ಇದ್ದೀವಿ. ತಂದೆ ನವೀನ್ ಚಂದ್ರ ಕ್ಯಾಪ್ಟನ್ ಆಗಿ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು, ನನ್ನೊಟ್ಟಿಗೆ ನನ್ನ ಕೊಲೀಗ್ ರಂಜಿತ್ ಶಿಯಾರ್ ಇದ್ದಾರೆ. ಈ ಕ್ಷಣದ ಸುದ್ದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಇದು 8ಕ್ಕೆ 8. ಇವತ್ತು ಒಂದು ಬೆಚ್ಚಿ ಬೀಳಿಸುವಂತ ಸುದ್ದಿಯೊಂದಿಗೆ ನಾನ್ ಬಂದಿದ್ದೀನಿ. ಈತ ರಾಕ್ಷಸ ಮಗ. ಈತ ತನ್ನ ಹೆತ್ತ ತಂದೆ ತಾಯಿಯನ್ನ ಈತ ಕೊಂದು ಹಾಕಿದ್ದಾನೆ. ಚುಚ್ಚಿ ಕೊಂದು ಹಾಕಿದ್ದಾನೆ. ಬೆಂಗಳೂರಿನಲ್ಲಿ ಒಂದು ಬೆಚ್ಚಿ ಬೀಳಿಸುವ ಡೆಡ್ಡಿ ಮರ್ಡರ್ನ ಸ್ಟೋರಿ ಇದು. ದಾರಿ ತಪ್ಪಿದ ಮಗ ತಂದೆ ತಾಯಿಯನ್ನ ಏನ್ ಮಾಡ್ದ ಗೊತ್ತಾ? ಹೆತ್ತವರನ್ನ ಭೀಕರವಾಗಿ ಕೊಂದು ಹಾಕಿದ್ದಾನೆ. HALನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ನಲ್ಲಿ ನಡೆದಂತ ಘಟನೆ ಇದು. ತಂದೆ ನಿವೃತ್ತ ನೌಕಾಪಡೆಯ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್, ದಂತ ವೈದ್ಯೆಯಾಗಿದ್ದ ತಾಯಿ ಶ್ಯಾಮಲಾ ಭಟ್ 55 ವರ್ಷ. ಈ ಕಿರಾತಕ, ಈ ರಾಕ್ಷಸ ತಮ್ಮ ತಂದೆ ತಾಯಿಯನ್ನ ಕೊಂದು ಹಾಕಿದ್ದಾನೆ.
ದಾರಿ ತಪ್ಪಿದ ಮಗ ತನ್ನ ಹೆತ್ತ ತಂದೆ ತಾಯಿಯನ್ನ ಕೊಂದು ಹಾಕಿದ್ ಯಾಕೆ ಗೊತ್ತಾ? ನಿಮ್ ಮುಂದೆ ನಾವಿವತ್ತು ಈ ದುರುಳ ಮಗನ ಕಿರಾತಕ ಕೃತ್ಯವನ್ನ ನಾವು ನಿಮ್ ಮುಂದೆ ತೆರೆದಿರ್ತಾ ಇದ್ದೀವಿ. ತಂದೆ ನವೀನ್ ಚಂದ್ರ ಕ್ಯಾಪ್ಟನ್ ಆಗಿ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು, ನನ್ನೊಟ್ಟಿಗೆ ನನ್ನ ಕೊಲೀಗ್ ರಂಜಿತ್ ಶಿಯಾರ್ ಇದ್ದಾರೆ. ಈ ಕ್ಷಣದ ಸುದ್ದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಇದು 8ಕ್ಕೆ 8. ಇವತ್ತು ಒಂದು ಬೆಚ್ಚಿ ಬೀಳಿಸುವಂತ ಸುದ್ದಿಯೊಂದಿಗೆ ನಾನ್ ಬಂದಿದ್ದೀನಿ. ಈತ ರಾಕ್ಷಸ ಮಗ. ಈತ ತನ್ನ ಹೆತ್ತ ತಂದೆ ತಾಯಿಯನ್ನ ಈತ ಕೊಂದು ಹಾಕಿದ್ದಾನೆ. ಚುಚ್ಚಿ ಕೊಂದು ಹಾಕಿದ್ದಾನೆ. ಬೆಂಗಳೂರಿನಲ್ಲಿ ಒಂದು ಬೆಚ್ಚಿ ಬೀಳಿಸುವ ಡೆಡ್ಡಿ ಮರ್ಡರ್ನ ಸ್ಟೋರಿ ಇದು. ದಾರಿ ತಪ್ಪಿದ ಮಗ ತಂದೆ ತಾಯಿಯನ್ನ ಏನ್ ಮಾಡ್ದ ಗೊತ್ತಾ? ಹೆತ್ತವರನ್ನ ಭೀಕರವಾಗಿ ಕೊಂದು ಹಾಕಿದ್ದಾನೆ. HALನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ನಲ್ಲಿ ನಡೆದಂತ ಘಟನೆ ಇದು. ತಂದೆ ನಿವೃತ್ತ ನೌಕಾಪಡೆಯ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್, ದಂತ ವೈದ್ಯೆಯಾಗಿದ್ದ ತಾಯಿ ಶ್ಯಾಮಲಾ ಭಟ್ 55 ವರ್ಷ. ಈ ಕಿರಾತಕ, ಈ ರಾಕ್ಷಸ ತಮ್ಮ ತಂದೆ ತಾಯಿಯನ್ನ ಕೊಂದು ಹಾಕಿದ್ದಾನೆ. ದಾರಿ ತಪ್ಪಿದ ಮಗ ತನ್ನ ಹೆತ್ತ ತಂದೆ ತಾಯಿಯನ್ನ ಕೊಂದು ಹಾಕಿದ್ ಯಾಕೆ ಗೊತ್ತಾ? ನಿಮ್ ಮುಂದೆ ನಾವಿವತ್ತು ಈ ದುರುಳ ಮಗನ ಕಿರಾತಕ ಕೃತ್ಯವನ್ನ ನಾವು ನಿಮ್ ಮುಂದೆ ತೆರೆದಿರ್ತಾ ಇದ್ದೀವಿ. ತಂದೆ ನವೀನ್ ಚಂದ್ರ ಕ್ಯಾಪ್ಟನ್ ಆಗಿ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು, ನನ್ನೊಟ್ಟಿಗೆ ನನ್ನ ಕೊಲೀಗ್ ರಂಜಿತ್ ಶಿಯಾರ್ ಇದ್ದಾರೆ. ಈ ಕ್ಷಣದ ಸುದ್ದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಇದು 8ಕ್ಕೆ 8. ಇವತ್ತು ಒಂದು ಬೆಚ್ಚಿ ಬೀಳಿಸುವಂತ ಸುದ್ದಿಯೊಂದಿಗೆ ನಾನ್ ಬಂದಿದ್ದೀನಿ. ಈತ ರಾಕ್ಷಸ ಮಗ. ಈತ ತನ್ನ ಹೆತ್ತ ತಂದೆ ತಾಯಿಯನ್ನ ಈತ ಕೊಂದು ಹಾಕಿದ್ದಾನೆ. ಚುಚ್ಚಿ ಕೊಂದು ಹಾಕಿದ್ದಾನೆ. ಬೆಂಗಳೂರಿನಲ್ಲಿ ಒಂದು ಬೆಚ್ಚಿ ಬೀಳಿಸುವ ಡೆಡ್ಡಿ ಮರ್ಡರ್ನ ಸ್ಟೋರಿ ಇದು. ದಾರಿ ತಪ್ಪಿದ ಮಗ ತಂದೆ ತಾಯಿಯನ್ನ ಏನ್ ಮಾಡ್ದ ಗೊತ್ತಾ? ಹೆತ್ತವರನ್ನ ಭೀಕರವಾಗಿ ಕೊಂದು ಹಾಕಿದ್ದಾನೆ. HALನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ನಲ್ಲಿ ನಡೆದಂತ ಘಟನೆ ಇದು. ತಂದೆ ನಿವೃತ್ತ ನೌಕಾಪಡೆಯ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್, ದಂತ ವೈದ್ಯೆಯಾಗಿದ್ದ ತಾಯಿ ಶ್ಯಾಮಲಾ ಭಟ್ 55 ವರ್ಷ. ಈ ಕಿರಾತಕ, ಈ ರಾಕ್ಷಸ ತಮ್ಮ ತಂದೆ ತಾಯಿಯನ್ನ ಕೊಂದು ಹಾಕಿದ್ದಾನೆ. ದಾರಿ ತಪ್ಪಿದ ಮಗ ತನ್ನ ಹೆತ್ತ ತಂದೆ ತಾಯಿಯನ್ನ ಕೊಂದು ಹಾಕಿದ್ ಯಾಕೆ ಗೊತ್ತಾ? ನಿಮ್ ಮುಂದೆ ನಾವಿವತ್ತು ಈ ದುರುಳ ಮಗನ ಕಿರಾತಕ ಕೃತ್ಯವನ್ನ ನಾವು ನಿಮ್ ಮುಂದೆ ತೆರೆದಿರ್ತಾ ಇದ್ದೀವಿ. ತಂದೆ ನವೀನ್ ಚಂದ್ರ ಕ್ಯಾಪ್ಟನ್ ಆಗಿ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು, ನನ್ನೊಟ್ಟಿಗೆ ನನ್ನ ಕೊಲೀಗ್ ರಂಜಿತ್ ಶಿಯಾರ್ ಇದ್ದಾರೆ. ಈ ಕ್ಷಣದ ಸುದ್ದಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ರಂಜಿತ್, ಓವರ್ ಟು ಯು. ಥ್ಯಾಂಕ್ ಯು ರೂಪಾ. ಇದು 8ಕ್ಕೆ 8. ಇವತ್ತು ಒಂದು ಬೆಚ್ಚಿ ಬೀಳಿಸುವಂತ ಸುದ್ದಿಯೊಂದಿಗೆ ನಾನ್ ಬಂದಿದ್ದೀನಿ. ಈತ ರಾಕ್ಷಸ ಮಗ. ಈತ ತನ್ನ ಹೆತ್ತ ತಂದೆ ತಾಯಿಯನ್ನ ಈತ ಕೊಂದು ಹಾಕಿದ್ದಾನೆ. ಚುಚ್ಚಿ ಕೊಂದು ಹಾಕಿದ್ದಾನೆ. ಬೆಂಗಳೂರಿನಲ್ಲಿ ಒಂದು ಬೆಚ್ಚಿ ಬೀಳಿಸುವ ಡೆಡ್ಡಿ ಮರ್ಡರ್ನ ಸ್ಟೋರಿ ಇದು. ದಾರಿ ತಪ್ಪಿದ ಮಗ ತಂದೆ ತಾಯಿಯನ್ನ ಏನ್ ಮಾಡ್ದ ಗೊತ್ತಾ? ಹೆತ್ತವರನ್ನ ಭೀಕರವಾಗಿ ಕೊಂದು ಹಾಕಿದ್ದಾನೆ. HALನ ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ನಲ್ಲಿ ನಡೆದಂತ ಘಟನೆ ಇದು. ತಂದೆ ನಿವೃತ್ತ ನೌಕಾಪಡೆಯ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್, ದಂತ ವೈದ್ಯೆಯಾಗಿದ್ದ ತಾಯಿ ಶ್ಯಾಮಲಾ ಭಟ್ 55 ವರ್ಷ. ಈ ಕಿರಾತಕ, ಈ ರಾಕ್ಷಸ ತಮ್ಮ ತಂದೆ ತಾಯಿಯನ್ನ ಕೊಂದು ಹಾಕಿದ್ದಾನೆ. ದಾರಿ ತಪ್ಪಿದ ಮಗ ತನ್ನ ಹೆತ್ತ ತಂದೆ ತಾಯಿಯನ್ನ ಕೊಂದು ಹಾಕಿದ್ ಯಾಕೆ ಗೊತ್ತಾ? ನಿಮ್ ಮುಂದೆ ನಾವಿವತ್ತು ಈ ದುರುಳ ಮಗನ ಕಿರಾತಕ ಕೃತ್ಯವನ್ನ ನಾವು ನಿಮ್ ಮುಂದೆ ತೆರೆದಿರ್ತಾ ಇದ್ದೀವಿ. ತಂದೆ ನವೀನ್ ಚಂದ್ರ ಕ್ಯಾಪ್ಟನ್ ಆಗಿ